ನೀವ್ಯಾರಾದ್ರೂ ಶಿರ್ಡಿಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಳಿಗೋಸ್ಕರನೇ. ಈ ವಿಡಿಯೋದಲ್ಲಿ ಶಿರ್ಡಿಗೆ ಯಾವ ತರ ಹೋಗಿ ರೀಚ್ ಆಗ್ಬೇಕು ಮತ್ತೆ ಶಿರ್ಡಿಯಲ್ಲಿ ನೋಡಕ್ ಏನೆಲ್ಲ ಇದೆ ಅದನ್ನ ಬಿಟ್ರೆ ಶಿರ್ಡಿಯಲ್ಲಿ ಒಂದು 3 ದಿವಸ ನೀವು ಸ್ಪೆಂಡ್ ಮಾಡಿ ಪಕ್ಕದಲ್ಲಿ ಯಾವ್ದೆಲ್ಲ ಪ್ಲೇಸಸ್ ನ ಕವರ್ ಮಾಡಬಹುದು ಅಂತ ಫುಲ್ ಮಾಹಿತಿ ತಿಳಿಸಿದೀನಿ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ನೀವ್ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದ್ರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇದಾಗಿ ನೀವು ಶಿರ್ಡಿಗೆ ಹೋಗ್ತಿದ್ದೀನಿ ಅಂತ ಪ್ಲಾನ್ ಮಾಡಿದ ತಕ್ಷಣನೇ 3 ಮಂತ್ಸ್ ಮುಂಚೆನೆ ಟ್ರೈನ್ನ ಬುಕ್ ಮಾಡ್ಕೋಬೇಕು. ಬೆಂಗಳೂರಿಂದ ಶಿರ್ಡಿ ಸಾಯಿನಗರ್ಗೆ ಡೈರೆಕ್ಟ್ ಟ್ರೈನ್ಸ್ ಡೈಲಿ ಇರಲ್ಲ, ವೀಕ್ಲಿ ಒನ್ಸ್ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಕೊಪ್ಪರ್ಗಾನ್ ಅಂತ ಒಂದು ಸ್ಟೇಷನ್ ಇದೆ, ಅದು ಶಿರ್ಡಿಯಿಂದ 14 ಕಿಲೋಮೀಟರ್ ಮಾತ್ರನೇ ಆಗುತ್ತೆ. ಈ ಸ್ಟೇಷನ್ಗೆ ನಿಮಗೆ ಬೆಂಗಳೂರಿಂದ ಕರ್ನಾಟಕ ಎಕ್ಸ್ಪ್ರೆಸ್ ಡೈಲಿ 7:30ಗೆ ನೈಟ್ ಇರುತ್ತೆ. ಅದರಿಂದ ಆ ಟ್ರೈನಲ್ಲಿ ಬರಕ್ಕೆ ಮತ್ತೆ ಹೋಗಕ್ಕೆ ಅಂತ 540 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಎರಡೂ ಕಡೆ ನಿಮಗೆ 1080 ರೂಪಾಯಿ ಆಗ್ಬಿಡುತ್ತೆ. ಶಿರ್ಡಿಗೆ ಹೋಗಿದ ತಕ್ಷಣ ನೀವು ಮೊದಲು ಮಾಡಬೇಕಾಗಿರೋದು ರೂಮ್ಸ್ನ ಬುಕ್ ಮಾಡೋದು. ನಿಮ್ಮ ಹತ್ರ ಬಜೆಟ್ ಇದ್ದರೆ ರೂಮ್ನೇ ಬುಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ 10 ರೂಪಾಯಿಗೆ ಡಾರ್ಮೆಟ್ರಿ ಸಿಗುತ್ತೆ. ಅದರಲ್ಲಿ ಲಾಕರ್ ಕೊಟ್ಟಿರ್ತಾರೆ, ನಿಮ್ಮ ಐಟಮ್ಸ್ನ ಇಟ್ಕೊಂಡು ಆರಾಮಾಗಿ ಅಲ್ಲಿ ದೊಡ್ಡ ಹಾಲ್ ಇರುತ್ತೆ, ಅಲ್ಲೇ ನೀವು ಮಲ್ಕೋಬೋದು. ಇಲ್ಲ ನನ್ನ ಹತ್ರ ಬಜೆಟ್ ಇದೆ ಅಂದರೆ ನೀವು ಬೇರೆ ಈಚೆನೂ ರೂಮ್ಸ್ ತೊಗೋಬೋದು, ತುಂಬ ರೂಮ್ಸ್ ಇರುತ್ತೆ ಅಲ್ಲಿ. ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ದರ್ಶನಕ್ಕೆ ಹೋಗ್ಬಿಡಿ. ಮಾರ್ನಿಂಗ್ 6 o'clock ಇಂದ ನೈಟ್ 10 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ಆರಾಮಾಗಿ 2-3 hours ಅಲ್ಲಿ ನಿಮಗೆ ದರ್ಶನ ಆಗ್ಬಿಡುತ್ತೆ. ಬಟ್ ದೇವಸ್ಥಾನ ಒಳಗಡೆ ಮೊಬೈಲ್ಸ್ ಎಲ್ಲ ಅಲೌಡ್ ಇಲ್ಲ ಅನ್ನೋದ್ರಿಂದ ಲಾಕರ್ ಅಲ್ಲಿ ಇಡಬೇಕಾಗುತ್ತೆ. 5 ರೂಪಾಯಿಂದ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸ್ಲಿಪ್ಪರ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರುತ್ತೆ. ಅಲ್ಲಿ ಗೇಟ್ ನಂಬರ್ಸ್ ಕೊಟ್ಟಿರ್ತಾರೆ. ಫ್ರೀ ದರ್ಶನಕ್ಕೆ ಯಾವ ಗೇಟ್ ಅಂತ ಕೇಳ್ಕೊಂಡು ಅದರಲ್ಲಿ ಹೋಗಿ ಒಳಗಡೆ ಬೋನ್ ಎಲ್ಲ ಇಟ್ಟಿರ್ತಾರೆ, ಅದರೊಳಗಡೆ ಸ್ವಲ್ಪ ಹೊತ್ತು ಹಾಕ್ತಾರೆ. ಅದು ರಶ್ ಮೇಲೆ ಡಿಪೆಂಡ್ ಆಗುತ್ತೆ. ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದು ಈಚೆ ಅದೇ ಗೇಟ್ ನಂಬರ್ಸ್ ಅಲ್ಲಿ ನೀವು ಸೆಲ್ಲು ಮೊಬೈಲ್ ಎಲ್ಲ ಕೊಟ್ಟಿರ್ತೀರಲ್ಲ ಅದನ್ನ ರಿಟರ್ನ್ ಇಸ್ಕೊಂಡು ಮತ್ತೆ ಬರ್ಬೋದು. ಇಲ್ಲಿರೋ ವೆದರ್ ಅಂತೂ ತುಂಬಾ ವಿಚಿತ್ರ ಅಂತ ಹೇಳ್ಬೋದು. ನೈಟ್ ಟೈಮ್ಸ್ ಬಂದು ನಿಮಗೆ 8-9 ಇರುತ್ತೆ ಡಿಗ್ರಿ, ಮಾರ್ನಿಂಗ್ ಟೈಮ್ಸ್ ಬಂದರೆ 23-30 ಈ ಥರ ಹೋಗುತ್ತೆ. ಮಧ್ಯಾಹ್ನ ಟೈಮು ಬಿಸಿಲಂತೂ ಇರೋಕ್ಕೆ ಆಗಲ್ಲ. ನೈಟ್ ಟೈಮಲ್ಲಿ ನಿಮಗೆ ಚಳಿಗೆ ತಡ್ಕೊಳಕ್ಕಾಗಲ್ಲ. ಅದರಿಂದ ಪ್ರಾಪರ್ ಆಗಿ ನೀವು ಬರಬೇಕಾದ್ರೇ ಜಾಕೆಟ್ಸ್ ತೊಗೊಂಬಂದ್ಬಿಡಿ. ದೇವಸ್ಥಾನದಿಂದ ಜಸ್ಟ್ 1.5 ಕಿಲೋಮೀಟರ್ ನೀವು ನಡ್ಕೊಂಡು ಬಂದ್ರೇ ನಿಮಗೆ ಈ ಪ್ರಸಾದಾಲಯ ಸಿಗುತ್ತೆ. ನಿಮಗೆ ಫ್ರೀ ಬಸ್ಸಸ್ಸು ಆಪ್ರೇಟ್ ಮಾಡ್ತಿರ್ತಾರೆ, ಅದರಲ್ಲಿ ಹತ್ಕೊಂಡು ಬರ್ಬೋದು. ತುಂಬ ರಶ್ ಇದ್ದರೆ ಬಸ್ಸಸ್ಸಲ್ಲಿ ಹತ್ತೋದು ತುಂಬ ಕಷ್ಟ, ಅದರಿಂದ ನೀವು ನಡ್ಕೊಂಡೇ ಬರ್ಬೋದು. 1.5 ಕಿಲೋಮೀಟರ್ ಮಾತ್ರನೇ ಇರುತ್ತೆ. ಇಲ್ಲಿ ಬಂದು ಟೋಕನ್ಸ್ ಕೊಡ್ತಿರ್ತಾರೆ, ಫ್ರೀ ಟಿಕೆಟ್ಸು ಇರುತ್ತೆ, ಮತ್ತು ಸ್ಪೆಷಲ್ ಆಗಿ ದುಡ್ಡು ಕೊಟ್ಟು ತಗೊಳ್ಳೋ ಟಿಕೆಟ್ಸು ಇರ್ತವೆ. ನೀವು ಯಾವ ಥರ ತಗೋತೀರೋ ಅದರ ಬೇಸ್ ಮೇಲೆ ನಿಮಗೆ ಅಲ್ಲಿ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ. ಇಲ್ಲಿ ನೋಡಿ ಈ ಹಾಲು ಎಷ್ಟು ದೊಡ್ಡದಾಗಿದೆ ಅಂತ. ಈ ಹಾಲಲ್ಲಿ ಒಂದೇ ಟೈಮಲ್ಲಿ 5,000-6,000 ಜನ ತಿನ್ಬಿಟ್ಟು ಹೋಗ್ಬೋದು. ಅಷ್ಟು ದೊಡ್ಡ ಹಾಲು ಹಾಕ್ತಾನೆ ಇರ್ತಾರೆ, ತಿಂತಾನೆ ಇರ್ತಾರೆ, ತಿಂದ್ಬಿಟ್ಟು ಹೋಗೋರು ಹೋಗ್ತಾನೆ ಇರ್ತಾರೆ. ಅಷ್ಟು ದೊಡ್ಡ ಹಾಲಲ್ಲಿ ಈ ಥರ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರಂದರೆ ಖಂಡಿತ ಕಷ್ಟ. ಊಟ ಅಂತ ಅಂದ್ಕೊಂಡ್ರೆ ನಿಮಗೆ ಫಸ್ಟ್ ಒಂದು ಸ್ವೀಟ್ ಇರುತ್ತೆ, ಅದಾದಮೇಲೆ ರೈಸು, ದಾಲು ಮತ್ತು ರೊಟ್ಟಿ ಕರಿ ಎಲ್ಲ ಸಿಗುತ್ತೆ. ನನಗನ್ಸಿರೋ ಪ್ರಕಾರ ಈಚೆ ಹೋಗಿ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಇಲ್ಲಿ ತಿನ್ನೋದು ಎಷ್ಟೋ ವಾಸಿ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನೈಟ್ ಟೈಮಲ್ಲಿ ಶಿರ್ಡಿ ಅಂತೂ ತುಂಬ ಸಖತ್ತಾಗಿ ಮಿಂಚ್ತಿರುತ್ತೆ. ಎಲ್ಲಿ ನೋಡೋ ಅಂಗಡಿಗಳೇ ಇರುತ್ತೆ. ಪರ್ಚೇಸ್ ಮಾಡೋಕ್ಕೆ ಬೇಜಾನ್ ಐಟಮ್ಸ್ ನಿಮಗಿದೆ, ಆರಾಮಾಗಿ ತೊಗೋಬೋದು. ಚೀಪಾಗಿ ಸಿಗೋ ಐಟಮ್ಸ್ ಏನಪ್ಪ ಅಂದರೆ ಒಣಗಿರೋ ದ್ರಾಕ್ಷಿ ಇರುತ್ತಲ್ಲ ಅದು, ಮತ್ತು ಸೇಬೆಕಾಯಿ, ಇದೆಲ್ಲ ತುಂಬ ಕಡಿಮೆ ರೇಟ್ಗೆ ನಿಮ್ಗೆ ಸಿಗುತ್ತೆ. ಇಷ್ಟೆಲ್ಲ ನೋಡಿದಾದ್ಮೇಲೆ ಇನ್ನೂ ಟೈಮ್ ಇದ್ದರೆ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕದಲ್ಲೇ ನಿಮಗೆ ಹಲವಾರು ದೇವಸ್ಥಾನಗಳಿದೆ. ಸಾಯಿಬಾಬಾ ಓಡಾಡಿರುವಂಥ ಸ್ಥಳಗಳೆಲ್ಲ ಇದ್ದಾವೆ, ಅಲ್ಲೂ ನೀವು ಹೋಗಿ ಬರ್ಬೋದು. ಮತ್ತೆ ನೀವೇನಾದರೂ ಶಿರ್ಡಿಲಿ ಆಂಧ್ರ ಸ್ಟೈಲಲ್ಲಿ ಫ್ರೀ ಮೀಲ್ಸ್ ಏನಾದರೂ ಹುಡುಕ್ತಿದ್ದೀರ ಅಂದರೆ ಚಿಲ್ಕಲೂರಿ ಪೇಟವಾರಿ ಅನ್ನದಾನ ಸತ್ರಂ ಅಂತ ಒಂದು ಪ್ಲೇಸ್ ಇರುತ್ತೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುತ್ತೆ. ಅಲ್ಲಿ ಹೋಗಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಡೇ 1ಅಲ್ಲಿ ಶಿರ್ಡಿ ಜೊತೆಗೆ ಇನ್ನೊಂದು ಪ್ಲೇಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಯಾವ ಪ್ಲೇಸ್ ಅಂತ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಡೇ 2, ಡೇ 3ಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಕಂಪ್ಲೀಟ್ ಆಗಿ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀನೋ ಅದೇ ಥರ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಶಿರ್ಡಿಯಲ್ಲಿ ಬೆಳಗ್ಗೆನೆ ಬೇಗ ಎದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಫುಲ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಈವ್ನಿಂಗ್ 4 ಗಂಟೆಗೆ ನೀವು ವ್ಯಾನಲ್ಲಿ ಹತ್ಕೊಂಡು ಕುತ್ಕೊಂಡ್ರೆ ಸಾಕು, ಈ ಊರಿಗೆ ಹೋಗ್ಬಿಡ್ತೀರಾ. ಆ ಊರು ಯಾವುದಪ್ಪ ಅಂದರೆ ಇಂಡಿಯಾದಲ್ಲೇ ಎಲ್ಲೂ ನೋಡೋಕ್ಕಾಗದೆ ಅಂತ ಒಂದು ಊರು. ಆ ಊರಿನಲ್ಲಿ ಏನು ಆಶ್ಚರ್ಯ ಇದೆ ಅಂದರೆ ಈ ಕಾಲದಲ್ಲಿ ನಾನು ನೋಡಿರೋ ಮಟ್ಟಿಗೆ ಒಂದೊಂದು ಮನೆಗೂ 2 ಡೋರ್ಸ್ ಮಾಡಿಸಿಟ್ಕೊಂಡಿದ್ದಾರೆ. ಆದರೆ ನಾನು ಕರ್ಕೊಂಡು ಹೋಗ್ತಿರೋ ಊರಲ್ಲಿ ಒಂದು ಮನೆಗೂ ಬಾಗ್ಲಿಲ್ಲ, ನೀವು ನೋಡ್ಬೋದು. ಅದಾದ್ಮೇಲೆ ಅಂಗಡಿಗಳಿದಾವಲ್ಲ ಅದಕ್ಕೂ ನಂಬರ್ ಪ್ಲೇಟ್ಸ್ ಮಾತ್ರನೇ ಇರುತ್ತೆ, ಬಾಗ್ಲಿರಲ್ಲ.
ಮನೆಗಳಿಗೆ ಜಸ್ಟ್ ಕರ್ಟೈನ್ಸ್ ಮಾತ್ರನೇ ಹಾಕಿಟ್ಟಿರ್ತಾರೆ. ಯಾವ ಮನೆಗೂ ನೀವು ಬಾಗಿಲು ನೋಡಕ್ಕಾಗಲ್ಲ. ಇಷ್ಟು ಆರಾಮಾಗಿ ಏನಕ್ಕಿದ್ದಾರೆ ಅಂದ್ರೆ ಅಲ್ಲಿರೋ ಶನಿ ದೇವ್ರು ಬಂದು ಅವರ ಮನೆಗಳನ್ನ ಮತ್ತೆ ಅವ್ರನ್ನೆಲ್ಲ ಕಾಪಾಡ್ತಾರೆ ಅನ್ನೋದು ಆ ಕಾಲದಿಂದಾನೇ ನಂಬಿಕೆ ಇದೆ. ಮತ್ತೆ ಏನಾದ್ರೂ ವಸ್ತುಗಳು ಕಳ್ತನ ಹೋದ್ರೆ ಅವ್ರ ಊರಿಂದ ಆಚೆ ಹೋಗ್ಬೇಕಾದ್ರೇನೆ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದ್ರೆ ಸಿಕ್ಕಾಕೋತಾರೆ ಅಂತ ತುಂಬಾ ಘಟನೆಗಳೆಲ್ಲ ನಡೆದಿದಾವಂತೆ. ಆ ಊರ್ ಬಗ್ಗೆನೆ ನಾನ್ ನಿಮ್ಗೆ ಇವತ್ತು ಕ್ಲೀನ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಆ ಊರ್ ಯಾವ್ದಪ್ಪ ಅಂದ್ರೆ ಶನಿ ಸಿಂಗ್ನಾಪುರ. ಸಿಂಗಾಪುರ್ ಅಲ್ಲ, ಶನಿ ಸಿಂಗ್ನಾಪುರ. ಇದು ಶಿರ್ಡಿಯಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ನೀವು ಹೋಗ್ಬೇಕಂದ್ರೆ ಶಿರ್ಡಿಯಿಂದನೇ ನಿಮ್ಗೆ ಬೇಜಾನ್ ಟೂರ್ ಆಪರೇಟರ್ಸ್ ಇರ್ತಾರೆ, ಅವ್ರು ಆಪರೇಟ್ ಮಾಡ್ತಾರೆ. ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಹೋಗ್ಬಿಟ್ಟು ಮತ್ತೆ ಬರ್ಬೋದು. ಒಂದು 4 ಅವರ್ಸ್ ಇದ್ರೆ ಸಾಕು, ಆರಾಮಾಗಿ ನೀವು ಹೋಗಿ ಶನಿ ದೇವರನ್ನ ದರ್ಶನ ಮಾಡ್ಕೊಂಡು ಮತ್ತೆ ರಿಟರ್ನ್ ಆಗ್ಬೋದು. ಹೋಗೋ ದಾರಿಯಲ್ಲಿ ನಿಮ್ಗೆ ಹಲವಾರು ಕಡೆ ಈ ತರ ಕಬ್ನಾಲ್ ಅಂಗಡಿಗಳನ್ನ ನೋಡ್ಬೋದು. ಇಲ್ಲಿ ಬೇಜಾನ್ ಕಬ್ಬು ಬೆಳಿತಾರೆ, ಅದರಿಂದ ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಿಮ್ಗೆ ಕಬ್ಬಿನಿಂದ ಕಬ್ನಾಲ್ ಮಾಡ್ಕೊಡ್ತಾರೆ. ಈ ತರ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಕಬ್ನಾಲ್ ತೆಗಿಯೋದು ಬಂದು ಎಲ್ಲೂ ನೋಡಕ್ಕಾಗಲ್ಲ. ನೀವೇನಾದ್ರೂ ಹೋದ್ರೆ ಖಂಡಿತ ಹೋಗೋ ವ್ಯಾನ್ಸ್ ಸ್ಟಾಪ್ ಮಾಡ್ತಾರೆ. ಒನ್ಸ್ ಟ್ರೈ ಮಾಡಿ, ಅಲ್ಲೇ ನಿಮ್ಗೆ ಬೆಲ್ಲನೂ ಸಿಗುತ್ತೆ, ಅದನ್ನ ಮನೆಗೂ ನೀವು ತಗೊಂಡು ಹೋಗ್ಬೋದು. ಯಾರಾದ್ರೂ ಆಲ್ರೆಡಿ ಹೋಗಿ ಟ್ರೈ ಮಾಡಿದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ಹೇಳಿ ಯಾವ ತರ ಇತ್ತು ಅಂತ. ಇವಾಗ ನಾವು ಶನಿ ಸಿಂಗ್ನಾಪುರ ರೀಚ್ ಆಗಿದ್ದೀವಿ. ಶನಿ ಸಿಂಗ್ನಾಪುರದಲ್ಲಿ ದೇವಸ್ಥಾನಕ್ಕೆ ಬೇಕಾದಂತ ಎಲ್ಲಾ ಪೂಜಾ ಐಟಮ್ಸ್ ನಿಮ್ಗೆ ಸಿಗುತ್ತೆ. ಅಂಗಡಿಗಳ ಮೇಲೆ ನಂಬರು ಸಹ ಇದೆ ನೋಡಿ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಿದೀವಿ. ದೇವಸ್ಥಾನ ತುಂಬಾ ಹತ್ತಿರದಲ್ಲೇ ಇರುತ್ತೆ. ಒನ್ಸ್ ನೀವು ಒಳಗಡೆ ಹೋದ ತಕ್ಷಣನೇ ಅಲ್ಲಿ ಎಣ್ಣೆ ಇಟ್ಟಕ್ಕಂತಾನೆ ಒಂದ್ ಜಾಗ ಇರುತ್ತೆ. ಅಲ್ಲಿ ಸೈಡ್ ಅಲ್ಲಿ ನೀವು ಎಣ್ಣೆ ಇಟ್ಟಿದ್ರೆ ದೇವ್ರ ಮೇಲೆನೆ ಎಣ್ಣೆ ಹೋಗೋ ತರ ಮಾಡಿದ್ದಾರೆ. ನೀವು 500 ರೂಪಾಯಿ ಏನಾದ್ರು ಟಿಕೆಟ್ ತಗೊಂಡು ಒಳಗಡೆ ಹೋದ್ರೆ ನೀವು ಡೈರೆಕ್ಟ್ ಆಗಿ ದೇವ್ರ ಪಕ್ಕದಲ್ಲೇ ಹೋಗಿ ದೇವ್ರ ಮೇಲೆ ಎಣ್ಣೆ ಇಟ್ಬಿಟ್ಟು ಅಲ್ಲೇ ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂದ್ರೆ ಇಷ್ಟು ದೂರದಿಂದ ನೀವು ದರ್ಶನ ಮಾಡ್ಬೇಕಾಗತ್ತೆ ದೇವ್ರನ್ನ. ದೇವಸ್ಥಾನದ ಎದುರುಗಡೆನೆ ನಿಮ್ಗೆ ಉದಾಸಿ ಮಹಾರಾಜ್ ವಿಗ್ರಹ ಮತ್ತೆ ಹನುಮಾನ್ ಹಾರದಂತ ದೀಪನೂ ಇಟ್ಟಿದ್ದಾರೆ. ಅದನ್ನೆಲ್ಲ ನೀವು ನೋಡ್ಕೊಂಡು ಈಚೆ ಬರ್ಬೋದು. ಈಗ ಈ ದೇವಸ್ಥಾನ ಫಸ್ಟ್ ಇರೋ ತರ ಇಲ್ಲ, ತುಂಬಾ ಅಂದ್ರೆ ತುಂಬಾನೇ ಡೆವಲಪ್ ಮಾಡಿದ್ದಾರೆ. ತುಂಬಾ ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ನೀವು ಪಕ್ಕದಲ್ಲಿ ನದಿನೂ ನೋಡ್ಬೋದು. ಈ ನದಿಗೆ ನೀರ್ ಇವಾಗ ಸದ್ಯಕ್ಕಿಲ್ಲ, ಫುಲ್ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಇಲ್ಲಿಂದಾನೇ ನೀವು ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಶನಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ಬೋದು. ತುಂಬಾ ಅಂದ್ರೆ ತುಂಬಾನೇ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಸಖತ್ತಾಗಿದೆ ನೋಡಕ್ಕೆ ಎಲ್ಲಾನು. ಈಗ ನಿಮ್ಮೆಲ್ರಿಗೂ ಒಂದು ಡೌಟ್ ಇರುತ್ತೆ, ಈ ದೇವಸ್ಥಾನಕ್ಕೆ ಏನಕ್ಕೆ ಗರ್ಭಗುಡಿನೇ ಕಟ್ಟಲಿಲ್ಲ ಅಂತ. ಅದಕ್ಕೋಸ್ಕರನೇ ಇವಾಗ ಹಿಸ್ಟ್ರಿ ನಿಮ್ಗೆ ಹೇಳ್ತಿದ್ದೀನಿ. ಒಂದು 150 ವರ್ಷಗಳಕ್ಕೂ ಮುಂಚೆ ಜೋರಾಗಿ ಮಳೆ ಬರುತ್ತೆ. ಆ ಟೈಮಲ್ಲಿ ಒಂದು ದೊಡ್ಡ ಪ್ರವಾಹ ಆಗುತ್ತೆ. ಆ ಮಳೆ ನೀರಲ್ಲಿ ಈ ಕಲ್ಲು ಬಂದು ಬರುತ್ತಂತೆ. ಆವಾಗ ಕುರಿ ಕಾಯೋ ಹುಡುಗರು ಬಂದು ಈ ಕಲ್ಲನ್ನ ಹೊಡಿತಾರಂತೆ. ಹೊಡಿಬೇಕಾದ್ರೆ ಕಲ್ಲಿನಿಂದ ರಕ್ತ ಬಂತು ಅಂತ ಹೇಳ್ತಾರೆ. ಆ ಕಲ್ಲಿನಿಂದ ರಕ್ತ ಬರೋದನ್ನ ನೋಡಿ ಊರಿನ ಜನರು ಈ ಕಲ್ಲಿಗೆ ಏನೋ ಒಂದು ಮಹಿಮೆ ಇದೆ ಅಂತ ಅನ್ಕೊಂಡು ಕಲ್ಲನ್ನ ಒಂದ್ ಕಡೆ ಇಟ್ಟು ಪೂಜಾ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಈ ಊರಿನ ಹಿರಿಯರು ಇರ್ತಾರಲ್ಲ, ಅವ್ರಿಗೆ ಕನಸಲ್ಲಿ ಬಂದು ನಾನು ಈ ಊರಲ್ಲಿ ಕಲ್ಲಿನ ರೂಪದಲ್ಲಿ ಇದೀನಿ ಅಂತ ಹೇಳ್ತಾರಂತೆ. ಆವಾಗ ಆ ಊರಿನ ಜನರೆಲ್ಲ ಸೇರ್ಕೊಂಡು ಈ ದೇವಸ್ಥಾನಕ್ಕೆ ಒಂದು ಗುಡಿ ಕಟ್ಟಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಅದ್ರ ಮೇಲೆ ಏನೇ ಕಟ್ಟಿದ್ರು ನಿಲ್ತಿರ್ಲಿಲ್ವಂತೆ. ಮತ್ತೆ ಪಕ್ಕದಲ್ಲಿ ಒಂದು ಬೇವಿನ ಮರನೂ ಸಹ ಇರುತ್ತೆ. ಆ ಬೇವಿನ ಮರ ತುಂಬಾ ಬೆಳೆದು ನೆರಳು ಕೊಡುತ್ತೆ ಅಂತ ಅನ್ಕೊಂಡು ತುಂಬಾ ಜನ ಬಿಟ್ಟಿರ್ತಾರೆ. ಆದ್ರೆ ಬೆಳೆದ ತಕ್ಷಣನೇ ಅದರಲ್ಲಿರೋ ಕೊಂಬುಗಳು ಬಂದು ಬಿದ್ದ್ಬಿಡುತ್ತಂತೆ. ಆವಾಗಿಂದ ಈ ದೇವಸ್ಥಾನಕ್ಕೆ ಯಾರನ್ನು ಗರ್ಭಗುಡಿ ಕಟ್ಟಕ್ಕೆ ಟ್ರೈ ಮಾಡ್ಲಿಲ್ವಂತೆ. ಇಷ್ಟೇ ಈ ದೇವಸ್ಥಾನದ ವಿಚಿತ್ರ ಅಂತ ಹೇಳ್ಬೋದು. ನೀವ್ಯಾರಾದ್ರೂ ಶಿರ್ಡಿಗೆ ಬರ್ತಿದ್ದೀರಂದ್ರೆ ಖಂಡಿತ ಮರಿದೆ ಈ ದೇವಸ್ಥಾನಕ್ಕೆ ಬಂದು ಶನಿ ದೇವರನ್ನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಇಲ್ಲಿಂದ ಶಿರ್ಡಿಗೆ ಹೋಗಕ್ಕೆ ನಿಮ್ಗೆ 2 ಅವರ್ಸ್ ಆಗುತ್ತೆ. ಇಷ್ಟೇ ಡೇ 1 ಪ್ಲಾನು. ಡೇ 2 ಅಲ್ಲಿ ಏನ್ ನೋಡೋಣ ಅನ್ನೋದು ನೋಡೋಣ ಬನ್ನಿ. ಇವತ್ತು ಡೇ 2 ಅಲ್ಲಿ ನಾಸಿಕ್ ಅಲ್ಲಿ ಯಾವ್ದೆಲ್ಲ ಪ್ಲೇಸಸ್ ನ ಕವರ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ಪ್ಯಾಕೇಜ್ ಗೆ ಪರ್ ಹೆಡ್ ಗೆ 350 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಾರ್ನಿಂಗ್ ನೀವು ಬೇಗ ಎದ್ಬಿಟ್ಟು ಒಂದು 7 ಗಂಟೆಗೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋದ್ರೆ ಅಲ್ಲಿ ವ್ಯಾನ್ಸ್ ಬರ್ತಾನೆ ಇರ್ತವೆ ನಾಸಿಕ್ ಅಂತ. ಇದ್ರಲ್ಲಿ ನಿಮ್ಗೆ 3 ಪ್ಲೇಸಸ್ ನ ಕವರ್ ಮಾಡ್ತಾರೆ. ಒಂದು ಮುಕ್ತಿಧಾಮ್, ನೆಕ್ಸ್ಟ್ ಒಂದು ಪಂಚವಟಿ, ಅದಾದ್ಮೇಲೆ ನಿಮ್ಗೆ ತ್ರಿಂಬಕೇಶ್ವರ್. ಮೊದಲನೇದಾಗಿ ನಾಸಿಕ್ ಅಲ್ಲಿರೋ ಮುಕ್ತಿಧಾಮ್ಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದೇ ಮುಕ್ತಿಧಾಮ್ ದೇವಸ್ಥಾನ. ಇದು ನಾಸಿಕ್ ಅಲ್ಲಿ ಇದೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ 12 ಜ್ಯೋತಿರ್ಲಿಂಗಗಳಿದಾವಲ್ಲ, ಆ ಪ್ರತಿರೂಪವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ದರ್ಶನ ಮಾಡ್ಕೊಂಡ್ರೆ ಚಾರ್ಧಾಮ್ ಅಲ್ಲಿರೋ ಎಲ್ಲಾ ದೇವಸ್ಥಾನಗಳನ್ನು ದರ್ಶನ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಎಲ್ಲರ ನಂಬಿಕೆ ಇದೆ. आपको ಎಷ್ಟು अर्धा घंटा का दे रहा है मैं वो आप
ऑटो वाले के साथ में गया तो ये पूरा 9 किलोमीटर का राउंड होता है, जाना आना 9 किलोमीटर, 9 किलोमीटर होता है। तो ये ऑटो वाला पूरा दिखा के 1 आवर्स के पहले आपको कालाराम मंदिर के पास में लेके आएगा ना। 100 रुपए एक आदमी के लेता है, ऑटो में गया तो जल्दी भी आता है। ಇವರು ಹಿಂದಿಲಿ ಏನ್ ಹೇಳ್ತಿದಾರಪ್ಪ ಅಂದ್ರೆ, ನೆಕ್ಸ್ಟ್ ಇವ್ರು ಕರ್ಕೊಂಡು ಹೋಗ್ತಿರೋ ದೇವಸ್ಥಾನಗಳು ಒಂದು ಪಂಚವಟಿ ಅಂತ ಹೇಳ್ತಾರೆ. ಇದಕ್ಕೆ ನೀವು ಸೆಪರೇಟ್ ಆಗಿ ಪರ್ ಹೆಡ್ಗೆ 100 ರುಪೀಸ್ ಕೊಟ್ಟು ಆಟೋಲ್ ಹೋಗ್ಬೇಕಾಗತ್ತೆ. ಮೊದಲು ಈ ಊರಿಗೆ ನಾಸಿಕ್ ಅಂತ ಯಾಕೆ ಹೆಸರು ಬಂತು ಅಂತ ನೋಡೋಣ. ಲಕ್ಷ್ಮಣ ಅವರು ರಾವಣನವರ ತಂಗಿಯಾದ ಶೂರ್ಪನಗೆ ಮೂಗನ್ನು ಕೊಯ್ದು ಬಿಡ್ತಾರೆ. ಅವಾಗಿಂದ ಈ ಊರಿಗೆ ನಾಸಿಕ್ ಅಂತ ಹೆಸರು ಬಂತು. ನಾಸಿಕ್ ಅಂದ್ರೆ ಮೂಗು ಅಂತ ಅರ್ಥ. ಈಗ ಆಟೋದಲ್ಲಿ ಅವ್ರು ತೋರಿಸೋ ಒಂದೊಂದು ದೇವಸ್ಥಾನಗಳನ್ನ ನೋಡ್ಕೊಂಡು ಬರೋಣ. ಅದರಲ್ಲಿ ಮೊದಲನೇದಾಗಿ ಅವ್ರು ತೋರಿಸುವಂತ ದೇವಸ್ಥಾನ ಗೋರಾರಾಮ್ ದೇವಸ್ಥಾನ. ಇಲ್ಲೇ ಸೀತಾರಾಮ ಇದ್ದಾರಲ್ಲ, ಅವ್ರು ಬಂದು ದೈವ ಪ್ರಾರ್ಥನೆ ಮಾಡ್ತಿದ್ದ ಜಾಗ ಅಂತ ಹೇಳ್ತಾರೆ. ಇಲ್ಲಿ ದರ್ಶನ ಮಾಡ್ಕೊಂಡು ಇನ್ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಲಕ್ಷ್ಮಣ ಜೋಳ ಅಂತ ಒಂದು ಸಿಗುತ್ತೆ. ಅದು ಒಂದು ನದಿ. ಅಲ್ಲಿ ಬಂದು ಲಕ್ಷ್ಮಣ ಅವರು ರೇಖೆನ ಹಾಕಿರ್ತಾರೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಆ ನದಿಯಲ್ಲೇ ಲಕ್ಷ್ಮಣ ಅವರು ರೇಖೆನ ಹಾಕಿರೋದು. దాటి సీతమ్మ ఇక్కడ వస్తారు. వెళ్ళింది సీతాదేవి అపహరణ రావణాసుడు. లంబా హనుమాన్ ಎಕಡ లంబా హనుమాన్. ಇವಾಗ ಇನ್ ಸ್ವಲ್ಪ ಮುಂದೆ ಬಂದ್ರೇನೆ ನಿಮ್ಗೆ ಕಚಯ ಮಾರುತಿ ಟೆಂಪಲ್ ಬರುತ್ತೆ. ಇಲ್ಲಿ ಬಂದು 11 ಅಡಿ ಹತ್ರದ ಹನುಮಾನ್ ಸ್ಟ್ಯಾಚು ಇರುತ್ತೆ. ಇದು ಬಂದು ಪಾಂಡವರ ಕಾಲದಲ್ಲಿ ಸಿಕ್ಕಿದ್ದಂತೆ. ಇಲ್ಲೇ ಪಾಂಡವರು ಬಂದು ಪೂಜೆ ಮಾಡ್ತಿದ್ರಂತೆ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ರಾವಣ ಬಂದು ಸೀತೆನ ಎತ್ಕೊಂಡೋಗಿರೋಂಥ ಜಾಗ ಸಿಗುತ್ತೆ. ಆವಾಗಲೇ ನಾನು ಹೇಳಿದ್ನಲ್ಲ, ಲಕ್ಷ್ಮಣ ಬಂದು ರೇಖೆನ ಬರಿತಾನಂತ. ಆ ಟೈಮಲ್ಲಿ ರೇಖೆಯನ್ನ ದಾಟ್ಕೊಂಡು ಸೀತೆ ಈ ಕಡೆ ಬರ್ಬೇಕಾದ್ರೆ ಇಲ್ಲಿಂದನೇ ರಾವಣ ಬಂದು ಸೀತೆನ ತಗೊಂಡೋಗಿದ್ದು. ಈ ಕಡೆ ನೋಡೋದು ರಾವಣ, ಅಲ್ಲಿ ಸೆಂಟ್ರಲ್ ಇರೋದು ಸೀತೆ, ನೋಡ್ಕೊಳ್ಳಿ. ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದಂತ ದೇವಸ್ಥಾನ ಬಂದು ಲಕ್ಷ್ಮೀ ನಾರಾಯಣ್ ಮಂದಿರ್ ಅಂತ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ 12 ವರ್ಷಕ್ಕೆ ಒಮ್ಮೆ ಕುಂಭಮೇಳ ನಡೆಯುತ್ತಲ್ಲ, ಅದು ನಾಸಿಕ್ ಅಲ್ಲಿ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತಂತೆ. ಅಲ್ಲಿಂದ ಇನ್ ಸ್ವಲ್ಪ ಮುಂದೆ ಬಂದ್ರೇನೆ ನಿಮ್ಗೆ ಲಕ್ಷ್ಮಣ ದೇವಸ್ಥಾನ ಸಿಗುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ಅದೇ ಲಕ್ಷ್ಮಣ ದೇವಸ್ಥಾನ. ತುಂಬಾನೇ ಸೂಪರ್ ಆಗಿರುತ್ತೆ. ಆಕ್ಚುಲಿ ಈ ಎಲ್ಲಾ ದೇವಸ್ಥಾನಗಳನ್ನೂ ಅವರು 1 ಅವರಲ್ಲೇ ಕವರ್ ಮಾಡ್ತಾರೆ. ಅದರಿಂದ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದರ್ಶನ ಮಾಡ್ಕೊಂಡು ಬರ್ತಾನೆ ಇರ್ಬೇಕಾಗುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೇನೆ ನಿಮ್ಗೆ ತಪ್ಪವನ್ ಸಿಗುತ್ತೆ. ಇಲ್ಲೇ ನಿಮ್ಗೆ ಗೋದಾವರಿ ನದಿ ಹರಿಯೋದನ್ನ ನೋಡ್ಬೋದು. ಈ ಜಾಗದಲ್ಲಿ ಲಕ್ಷ್ಮಣ ಅವರು ಶೂರ್ಪನಖ ಇದಾರಲ್ಲ, ಅವರ ಮೂಗನ್ನ ಕೊಯ್ದಿರೋದು. ಆ ಜಾಗನ ತೋರಿಸ್ತೀನಿ ಬನ್ನಿ. ಈಗ ಇವಾಗ ನೀವು ನೋಡ್ತಿದ್ರಲ್ಲ, ಅದೇ ಆ ಜಾಗ. ಇಲ್ಲೇ ನಿಮ್ಗೆ ಒಂದು ಶಿವಲಿಂಗನೂ ಸಹ ಇರುತ್ತೆ. ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಗೋದಾವರಿ ನದಿ ಹರಿಯೋದು ಇದೇ ಜಾಗದಲ್ಲೇ. ಕ್ಲೀನಾಗಿ ನೋಡ್ಕೊಳ್ಳಿ. ಈ ನಾಸಿಕಲ್ಲಿರೋ ಒಂದೊಂದು ಪ್ಲೇಸನ್ನು ಒಂದೊಂದಕ್ಕೆ ರಿಲೇಟ್ ಮಾಡ್ತಾರೆ. ಎಲ್ಲದನ್ನು ರಾಮ ಲಕ್ಷ್ಮಣ ಸೀತೆಗೆ ರಿಲೇಟ್ ಮಾಡ್ತಿರ್ತಾರೆ. ತುಂಬಾ ಜಾಗಗಳಲ್ಲಿ ಸೀತೆ ರಾಮ ಮತ್ತೆ ಲಕ್ಷ್ಮಣ ಅವರು ಇದ್ದಂತ ಗುರುತುಗಳು ಇದಾವೆ. ನಾನು ಇಷ್ಟೊತ್ತು ನೋಡಿಸಿದ್ ಎಲ್ಲಾನು ನೀವು ರಿಲೇಟ್ ಮಾಡ್ಬೋದು. ಈಗ ನಾವು ಹೋಗ್ತಿರೋದು ರಾಮ್ ಕುಂಡ್ ಅಂತ ಒಂದು ಜಾಗ. ಇಲ್ಲೇ ರಾಮನವರು ಡೈಲಿ ಸ್ನಾನ ಮಾಡ್ತಿದ್ದ ಅಂತ ಹೇಳ್ತಾರೆ. ಇದೇ ಜಾಗದಲ್ಲಿ ನಿಮ್ಗೆ ತ್ರಿವೇಣಿ ಸಂಗಮ ಇದೆಯಲ್ಲ, ಅದನ್ನು ನೋಡಕ್ ಸಿಗುತ್ತೆ. ಅದ್ರ ಎದುರುಗಡೆನೆ ಸ್ವಲ್ಪ ಬೆಟ್ಟದ ಮೇಲೆ ಹತ್ಕೊಂಡು ಹೋದ್ರೆ ನಿಮ್ಗೆ ಕಪಿಲೇಶ್ವರ ಟೆಂಪಲ್ ಅಂತ ಒಂದ್ ಸಿಗುತ್ತೆ. ತುಂಬಾ ಅಂದ್ರೆ ತುಂಬಾ ಹಳೆ ದೇವಸ್ಥಾನ. ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ. ಅದಾದ್ಮೇಲೆ ಲಾಸ್ಟ್ ಆಗಿ ನಾವು ಹೋಗಿದ್ದ ದೇವಸ್ಥಾನ ಬಂದು ಕಾಲಾರಾಮ್ ಮಂದಿರ್ ಅಂತ. ತುಂಬಾ ದೊಡ್ಡ ದೇವಸ್ಥಾನ. ಒಳಗಡೆ ಕ್ಯಾಮ್ರಾಸ್ ಎಲ್ಲ ಅಲೌಡ್ ಇಲ್ಲ. ನಾಸಿಕ್ಕಲ್ಲಿರೋ ಪಂಚವಟಿ ರಾಮ ಹನುಮ ಸೀತಾ ಮತ್ತೆ ಲಕ್ಷ್ಮಣ ರಾವಣ ಎಲ್ಲರಿಗೂ ಸಂಬಂಧಪಟ್ಟ ದೇವಸ್ಥಾನಗಳನ್ನೆಲ್ಲ ನೋಡ್ಸಕ್ಕೆ 1 ಅವರ್ ತಗೋತಾರೆ. ಪರ್ ಹೆಡ್ಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ ಆಟೋಗೆ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ತ್ರಯಂಬಕೇಶ್ವರ್ಗೆ ಕರ್ಕೊಂಡು ಹೋಗ್ತಾರೆ. ತ್ರಯಂಬಕೇಶ್ವರ್ ಬಂದು ನಾಸಿಕ್ಕಿಂದ 35 ಕಿಲೋಮೀಟರ್ ಆಗುತ್ತೆ. 1 ಅವರ್ ಜರ್ನಿ ಇರುತ್ತೆ. ಇಲ್ಲಿಗೆ ನೀವು ಹೋಗ್ತಿದ್ದೀರಾ ಅಂದ್ರೆ ಖಂಡಿತ ಸ್ವಲ್ಪ ಬೇಗನೆ ಹೋಗಿ. ನಾವು ಹೋಗಿದ್ದು 7:30 ಆಗ್ಬಿಟ್ಟಿತ್ತು ಟೈಮು. ಬಟ್ ನಾವು ಹೋಗಿದ್ದ ಟೈಮ್ ಬಂದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು.
ಎಲ್ರಿಗೂ ಗೊತ್ತಿರೋ ಹಾಗೆ ತ್ರಯಂಬಕೇಶ್ವರ್ ಬಂದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಮತ್ತೆ ತುಂಬಾನೇ ಪವರ್ಫುಲ್. ಈ ದೇವಸ್ಥಾನ ಫುಲ್ ಅಂಡ್ ಫುಲ್ ಕರಿ ಕಲ್ಲಲ್ಲೇ ಕಟ್ಟಿದ್ದಾರೆ. ಈ ದೇವಸ್ಥಾನದ ಒಳಗಡೆ ಕ್ಯಾಮ್ರಾಸ್ ಅಲೌಡ್ ಇಲ್ಲ ಅನ್ನೋದ್ರಿಂದ ನಾವೇನು ಒಳಗಡೆ ತೋರ್ಸಕ್ಕಾಗಲ್ಲ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿರೋ ಲಿಂಗ ಇದೆಯಲ್ಲ ಅದು ಒಳಗಡೆ ಇರೋ ತರ ಇರುತ್ತೆ, ಮತ್ತೆ ಅಲ್ಲಿ 3 ಡಾಟ್ಸ್ ತರ ಒಂದಿರ್ತವೆ. ಅದನ್ನೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರೆ. ನೀವು ಒಳಗಡೆ ಇರೋ ಲಿಂಗನ ಮುಟ್ಟಕ್ಕಾಗಲ್ಲ, ಬಟ್ ಈಚೆ ಅದೇ ತರ ಒಂದು ರಿಪ್ಲಿಕೇಟ್ ಮಾಡಿಟ್ಟಿರ್ತಾರೆ. ಅದ್ರಲ್ಲಿ ನೀವು ಹೋಗಿ ಪೂಜೆ ಮಾಡ್ಕೊ ಬರ್ಬೋದು. ನೀವೇ ಕೈಯಾರ 3 ಬೆರಳುಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಇಟ್ಟು ನೀವು ಪೂಜೆ ಮಾಡಿಸ್ಕೊಂಡ್ ಬರ್ಬೋದು. ಈಚೆಯಿಂದ ನೀವು ಲೈವ್ ನೋಡ್ಬೋದು. ಇಲ್ಲಿ ನೋಡಿ ಆ ಡಿಸ್ಪ್ಲೇ ಅಲ್ಲಿ ಯಾವಾಗ್ಲೂ ಓಡ್ತಾನೆ ಇರುತ್ತೆ, ಅದನ್ನ ನೋಡ್ಬೋದು. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನೀವೇನಾದ್ರೂ ಜನ ಜಾಸ್ತಿ ಇದಾರೆ ಅಂತ ಗೊತ್ತಾದ್ರೆ ಖಂಡಿತ ಡೈರೆಕ್ಟ್ ಆಗಿ 200 ರೂಪಾಯಿ ಟಿಕೆಟ್ ಸಿಗುತ್ತೆ. ಸ್ಪೆಷಲ್ ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ತ್ರಯಂಬಕೇಶ್ವರ್ ಬಂದು ತುಂಬಾ ರಶ್ ಇರುತ್ತೆ ಯಾವಾಗ್ಲೂ. ಅಲ್ಲಿ ದರ್ಶನ ಪಡ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಆಗಿ ತ್ರಯಂಬಕೇಶ್ವರಿಂದ ಶಿರ್ಡಿಗೆ ಬರ್ತಾರೆ. ಬರ್ಬೇಕಾದ್ರೆ ಮಧ್ಯದಲ್ಲಿ ಟೈಮ್ ಏನಾದ್ರು ಇದ್ರೆ ಅಂಜನೇರಿ ಅಂತ ಒಂದು ವಿಲೇಜ್ ತರ ಸಿಗುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಪ್ಲೇಸ್ ನ ಬಂದು ಹನುಮನ ಬರ್ತ್ ಪ್ಲೇಸ್ ಅಂತ ಹೇಳ್ತಾರೆ. ಇಲ್ಲಿಂದ ಹಿಂದೆಗಡೆ ಹೋದ್ರೆ ನೀವು ಅಂಜನೇರಿ ಬೆಟ್ಟ, ಫಾಲ್ಸ್ ಎಲ್ಲಾನು ಸಿಗುತ್ತೆ ನೋಡಕ್ಕೆ. ಅದಕ್ಕೆ ನಿಮ್ಗೆ ಟೈಮ್ ಆಗುತ್ತೆ. ಇಲ್ಲಿರೋ ಹನುಮನ ಮೂರ್ತಿ ಅಂತೂ ನೋಡಕ್ಕೆ ಸಖತ್ತಾಗಿತ್ತು. ಪೂಜೆ ಮಾಡಿಸ್ಕೊಂಡು ನೀವು ಆರಾಮಾಗಿ ರಿಟರ್ನ್ ಬರ್ಬೋದು. ಇಷ್ಟೇ ಡೇ 2 ಅಲ್ಲಿ ನೀವು ಪ್ಲಾನ್ ಮಾಡಕ್ಕಾಗೋದು. ಇದಕ್ ಮೇಲೆ ಏನು ಮಾಡಕ್ಕಾಗಲ್ಲ. ತ್ರಯಂಬಕೇಶ್ವರ ಏನಾದ್ರು ರಶ್ ಇದ್ರೆ ಇಲ್ಲೂ ಬರಕ್ಕಾಗಲ್ಲ. ಬಟ್ ನಾಸಿಕ್ ಅಲ್ಲಿ ನೋಡಕ್ಕೆ ಹಲವಾರು ಪ್ಲೇಸಸ್ ಇದೆ. ನಿಮ್ಗೆ 3-4 ಡೇಸ್ ಸಾಲೋದೇ ಇಲ್ಲ. ಯಾಕಂದ್ರೆ ಇಲ್ಲೇ ನಿಮ್ಗೆ ಹರಿಯರ್ ಫೋರ್ಟ್ ಹಲವಾರು ಜಾಗಗಳನ್ನ ನೋಡಕ್ ಸಿಗುತ್ತೆ. ಬಟ್ ಅದಕ್ಕೆಲ್ಲ ಟೈಮ್ ಆಗುತ್ತೆ. ಇಷ್ಟೆಲ್ಲ ದೇವಸ್ಥಾನಗಳು ನೋಡ್ಕೊಂಡು ನೀವು ಶಿರ್ಡಿ ಸೇರೋಷ್ಟ್ರೊಳಗಡೆ ನಿಮ್ಗೆ ನೈಟ್ 8 o'clock ಆಗ್ಬಿಡುತ್ತೆ. ಅದಾದ್ಮೇಲೆ ಪ್ರಸಾದಾಲಯಲ್ಲಿ ಹೋಗಿ ಪ್ರಸಾದ ತಿನ್ಕೊಂಡು ಹೋಗಿ ರೂಮಲ್ಲಿ ಮಲ್ಬಿಡಿ. ಇವತ್ತು ಡೇ 3 ಅಲ್ಲಿ ಶಿರ್ಡಿಯಿಂದ ಔರಂಗಾಬಾದ್ ಹೋಗಿ ಅಲ್ಲಿ ಒನ್ ಡೇ ಅಲ್ಲಿ ಏನೆಲ್ಲ ನೋಡ್ಕೊ ಬರ್ಬೋದು ಅಂತ ಕ್ಲಿಯರ್ ಆಗಿ ನೋಡೋಣ ಬನ್ನಿ. ಈ ಔರಂಗಾಬಾದ್ ಪ್ಲಾನ್ ಗೆ ಬಂದು 450 ರೂಪಾಯಿ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಮಾರ್ನಿಂಗ್ 7 ಗಂಟೆಗೆ ಎದ್ಬಿಟ್ಟು ನೀವು ಬಸ್ ಸ್ಟ್ಯಾಂಡ್ ಹೋದ್ರೆ ಸಾಕು, ತುಂಬಾ ಜನ ಹೋಗ್ತಿರ್ತಾರೆ. ಆರಾಮಾಗಿ ನೀವು ಯಾವ್ದಾದ್ರು ಒಂದು ವ್ಯಾನ್ ಅಲ್ಲಿ ಹತ್ಕೊಂಡು ಹೋಗ್ಬೋದು. ಇದರಲ್ಲಿ ನಿಮ್ಗೆ 4 ಪ್ಲೇಸಸ್ ನ ಕವರ್ ಮಾಡ್ತಾರೆ. ಒಂದು ಬಂದು ಎಲ್ಲೋರ ಕೇವ್ಸ್, ಎರಡನೇದ್ ಬಂದು ಗಿರಿನೇಶ್ವರ್ ಜ್ಯೋತಿರ್ಲಿಂಗ್ ಟೆಂಪಲ್, ಮೂರನೇದ್ ಬಂದು ಭದ್ರಾ ಮಾರುತಿ ಟೆಂಪಲ್ ಅಂತ, 4ನೇದ್ ಬಂದು BBQ ಮಸೀದ್ ಅಂತ. ಟೈಮ್ ಇದ್ರೆ ಎಲ್ಲಾನು ತೋರಿಸ್ತಾರೆ, ಇಲ್ಲಾಂದ್ರೆ ಯಾವ್ದಾದ್ರು ಸ್ಕಿಪ್ ಮಾಡ್ತಾರೆ. ಶಿರ್ಡಿಯಿಂದ ಔರಂಗಾಬಾದ್ಗೆ 180 ಕಿಲೋಮೀಟರ್ಸ್ ಆಗುತ್ತೆ. ಒಂದು 3 ಇಂದ 4.5 hours ಜರ್ನಿ ಇರುತ್ತೆ. ಔರಂಗಾಬಾದ್ ಇಂದ ಎಲ್ಲೋರ ಕೇವ್ಸ್ಗೆ ನಿಮ್ಗೆ 25 ಕಿಲೋಮೀಟರ್ಸ್ ಆಗುತ್ತೆ. ಒಂದು 1 hour ಜರ್ನಿ ಇರುತ್ತೆ. ಅಲ್ಲೇ ನಿಮ್ಗೆ ಗಿರಿನೇಶ್ವರ ದೇವಸ್ಥಾನನೂ ಇದೆ, ಮತ್ತೆ ಭದ್ರಾ ಮಾರುತಿನೂ 3 ಪಕ್ಕದಲ್ಲಿ ಇರೋದ್ರಿಂದ ನಿಮ್ಗೆ 3 ಕಂಪಲ್ಸರಿ ನೋಡ್ಕೊ ಬರ್ಬೋದು. ಈಗ ನಾವು ಎಲ್ಲೋರ ಕೇವ್ಸ್ ಎಂಟ್ರೆನ್ಸ್ ಅಲ್ಲಿ ಇದೀವಿ. ನಾವು ಹೋಗಿರೋದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ನೀವು ನೋಡ್ಬೋದು ಕ್ಯೂ ಎಷ್ಟು ಜನ ಇದಾರಂತ. ಇಲ್ಲಿ ಒಬ್ಬರಿಗೆ 40 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಆ ಟಿಕೆಟ್ಸ್ ನ ನೀವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ಹೋಗ್ಬೇಕಾದ್ರೇನು ನೀವು ತೋರಿಸ್ಬೇಕು, ಮತ್ತೆ ಬರ್ಬೇಕಾದ್ರೇನು ಟಿಕೆಟ್ ನ ತೋರಿಸಿದ್ರೆ ಮಾತ್ರನೇ ಈಚೆ ಬಿಡ್ತಾರೆ. ಇಲ್ಲಾಂದ್ರೆ 100 ರೂಪಾಯಿ ಫೈನ್ ಕಟ್ಬಿಟ್ಟು ನೀವು ವಾಪಸ್ ಈಚೆ ಬರ್ಬೇಕಾಗುತ್ತೆ. ಅದರಿಂದ ಖಂಡಿತ ಆ ಟಿಕೆಟ್ಸ್ ನ ಮಾತ್ರ ಜೋಪಾನವಾಗಿ ಇಟ್ಕೊಳ್ಳಿ. ಎಂಟ್ರೆನ್ಸ್ ಇಂದ ನಿಮ್ಗೆ ಮೊದಲನೇದಾಗಿ ಕಾಣುವಂತ ಒಂದು ಕೇವ್ ಬಂದು ಕೇವ್ ನಂಬರ್ 16. ಇದರಲ್ಲೇ ಕೈಲಾಸ ಟೆಂಪಲ್ ಇದೆ. ಇದೇ ಈ ಎಲ್ಲೋರ ಕೇವ್ಸ್ಗೆ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ಈ ಗುಹೆ ಬಗ್ಗೆ ಫುಲ್ ಅಂಡ್ ಫುಲ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಮತ್ತೆ ಈ 34 ಕೇವ್ಸ್ ಎಲ್ಲೆಲ್ಲೆಲ್ಲ ಇದಾವೆ, ಅದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಡೀಟೇಲ್ ಆಗಿ ಈ ಮ್ಯಾಪ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ನೀವು ಪ್ರಾಪರ್ ಆಗಿ ಹೋಗಿ ಬರ್ಬೋದು. ಈಗ ನಾವು ಕೈಲಾಸ್ ಟೆಂಪಲ್ ಒಳಗಡೆ ಎಂಟರ್ ಆಗ್ತಿದ್ದೀವಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡ್ತಿರೋದು ಬಂದು ಗಜಲಕ್ಷ್ಮಿ ವಿಗ್ರಹ. ಆನೆಗಳು ಮೇಲಿಂದ ಅಭಿಷೇಕ ಮಾಡೋ ತರ ವಿಗ್ರಹನ ಕೆತ್ತಿದ್ದಾರೆ. ಈ ದೇವಸ್ಥಾನ ಬಂದು ಇಂಡಿಯಾಲಿರೋ ಎಲ್ರಿಗೂ ನೆನಪಿರುತ್ತೆ. ಯಾಕಂದ್ರೆ ಇವಾಗ ಬಂದಿರೋ ಹೊಸ 20 ರೂಪಾಯಿ ನೋಟಲ್ಲಿ ಈ ದೇವಸ್ಥಾನನ ಪ್ರಿಂಟ್ ಮಾಡಿರ್ತಾರೆ. ನೀವು ನೋಡ್ಬೋದು, ನಾನು ಬೇಕಾದ್ರೆ ಸೈಡಲ್ಲಿ ಹಾಕ್ತೀನಿ ನೋಡಿ. ಈಗ ಈ ದೇವಸ್ಥಾನದ ಬಗ್ಗೆ ಇರೋ ಹಿಸ್ಟ್ರಿನ ನೋಡ್ಕೊಬರೋಣ. ಇದು 16ನೇ ಕೇವಲ್ಲಿರೋ ಒಂದು ದೇವಸ್ಥಾನ. ಈ ದೇವಸ್ಥಾನ ಬಂದು ಕೈಲಾಶ್ ಟೆಂಪಲ್ ಅಂತ ಹೇಳ್ತಾರೆ. ಇದು ವರ್ಲ್ಡ್ ಲಾರ್ಜೆಸ್ಟ್ ಮೋನೋಲಿಥಿಕ್ ಟೆಂಪಲ್ ಅಂತಾನು ಹೇಳ್ತಾರೆ. ಹಂಗಂದ್ರೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಅತಿ ದೊಡ್ಡ ದೇವಸ್ಥಾನ ಅಂದ್ರೆ ಇದೆ. ಅದು ವರ್ಲ್ಡ್ ಅಲ್ಲೇ ಇದೆ ಅಂತಾನು ಹೇಳ್ತಾರೆ. ಇದು ಈಶ್ವರನಿಗೋಸ್ಕರನೇ ಡೆಡಿಕೇಟ್ ಮಾಡಿರುವಂತ ಒಂದು ದೇವಸ್ಥಾನ. ಇದನ್ನ ಕೆತ್ತನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ ಯಾವಾಗಂದ್ರೆ 7ನೇ ಶತಮಾನದಲ್ಲಿ. ಕಂಪ್ಲೀಟ್ ಮಾಡಿದ್ ಯಾವಾಗ ಗೊತ್ತಾ? 9ನೇ ಶತಮಾನದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸುಮಾರು 200 ವರ್ಷಗಳು ತಗೊಂಡು ಇದನ್ನ ಕೆತ್ತಿ ಕಂಪ್ಲೀಟ್ ಮಾಡಿದ್ದಾರೆ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ ಎಷ್ಟು ಕಷ್ಟ ಆಗಿರುತ್ತಂತ. ದೇವಸ್ಥಾನದ ಸುತ್ತ ಆನೆಗಳನ್ನು ಕೆತ್ತನೆ ಮಾಡಿದ್ದಾರೆ. ನೋಡಕ್ಕಂತೂ 2 ಕಣ್ಣುಗಳು ಸಾಲ್ತಾ ಇಲ್ಲ, ಅಷ್ಟೊಂದು ಸಖತ್ತಾಗಿದೆ. ನೀವೇ ನೋಡಿ ಯಾವ ತರ ಇದೆ ಅಂತ.
ಆವಾಗಲೇ ನಾನು ಹೇಳಿದ್ನಲ್ಲ ಈ ದೇವಸ್ಥಾನ ಕಟ್ಟಕ್ಕೆ 200 ವರ್ಷಗಳಾಯ್ತು ಅಂತ. ಆ 200 ವರ್ಷ ಗ್ಯಾಪಲ್ಲಿ ಬಂದು 10 ರಾಜರು ಬಂದು ಹೋಗಿದ್ರಂತೆ. ಹಾಗಾದ್ರೆ 10 ರಾಜರು ಬಂದು ದೇಶನ ಆಳ್ಬಿಟ್ಟು ಹೋಗಿದ್ದಾರೆ. ಎಷ್ಟು ಟೈಮ್ ತಗೊಂಡು ಎಷ್ಟು ಕಷ್ಟ ಬಿದ್ದು ಕೆತ್ತನೆ ಮಾಡಿದ್ದಾರೆ ಅಂತ ನಿಮ್ಗೆ ಈಗಲೇ ಗೊತ್ತಾಗಿರುತ್ತೆ. ಈಗ ಈ ದೇವಸ್ಥಾನದ ಒಳಗಡೆ ಹೋಗಿ ಶಿವನ ದರ್ಶನನ ಮಾಡ್ಕೊಬರೋಣ. ನಾವು ಹೋಗಿದ್ದು ವೀಕೆಂಡ್ ಅನ್ನೋದ್ರಿಂದ ತುಂಬಾ ಅಂದ್ರೆ ತುಂಬಾ ಜನ ಇತ್ತು. ಕಾಲಿಡಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ರು. ಅದೂ ಲಾಂಗ್ ವೀಕೆಂಡ್ ಆಗಿತ್ತು. ಅದೇ ನಾವು ಮಾಡಿದ ತಪ್ಪು. ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ. ಅದರಿಂದ ವೀಕೆಂಡ್ಸ್ ಮಾತ್ರ ಬರಕ್ ಹೋಗ್ಬೇಡಿ, ವೀಕ್ ಡೇಸ್ ಅಲ್ಲೇ ಟ್ರೈ ಮಾಡಿ. ಈ ದೇವಸ್ಥಾನದಲ್ಲಿ ಮೇಲೆ ಸೀಲಿಂಗ್ಸ್ ಇದಾವಲ್ಲ, ಅದ್ರಲ್ಲೂ ಪೇಂಟಿಂಗ್ಸ್ ಮಾಡಿಟ್ಟಿದ್ರು. ಅವೆಲ್ಲಾನು 1200 ವರ್ಷಗಳಕ್ಕೂ ಹೆಚ್ಚು ಇತಿಹಾಸ ಇರೋಂಥವು. ಬಟ್ ಈಗ ಅಷ್ಟೊಂದು ನಿಮ್ಮ ಕೈಲಿ ನೋಡೋಕ್ಕಾಗಲ್ಲ. ಯಾಕಂದ್ರೆ ಮೊಘಲಾಯರಿದ್ರಲ್ಲ, ಅವ್ರು ಬಂದು ಇಲ್ಲಿ ಯುದ್ಧ ಮಾಡಬೇಕಾದ್ರೆ ಆಲ್ಮೋಸ್ಟ್ ಅವೆಲ್ಲ ಬಂಗಾರು ಅಂತ ಅನ್ಕೊಂಡು ಪೇಂಟಿಂಗ್ಸ್ನೆಲ್ಲ ಹಾಳು ಮಾಡಿದ್ದಾರೆ. ಅದಾದ್ಮೇಲೆ ದೇವಸ್ಥಾನದ ಈಚೆನೂ ನೀವು ನೋಡ್ಬೋದು, ಎಲ್ಲ ಆನೆಗಳಲ್ಲೂ ತೊಂಡ್ಲ ಇರುತ್ತಲ್ಲ, ಅದನ್ನೆಲ್ಲಾನು ಮುರಿದಾಕಿದ್ದಾರೆ. ತುಂಬಾ ಅಂದ್ರೆ ತುಂಬಾ ನಾಶ ಮಾಡ್ಬಿಟ್ಟು ಹೋಗಿದ್ದಾರೆ. ಅದರಿಂದಾನೇ ಇವಾಗ ಒಂದು ಮಾನ್ಯುಮೆಂಟ್ ಆಗಿ ಉಳ್ಕೊಬಿಟ್ಟಿದೆ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಎಂಟ್ರೆನ್ಸ್ ಆದ ಕೂಡಲೇ ನೀವು 2 ಆನೆಗಳು ಮತ್ತೆ ಗಂಭೀರವಾದ 2 ಕಂಬಗಳನ್ನ ನೋಡ್ಬೋದು. ಅವು ನೋಡಕ್ಕಂತೂ ತುಂಬಾನೇ ದೊಡ್ಡದಾಗಿ ಸಖತ್ತಾಗಿರ್ತವೆ. ಬಟ್ ಈಗ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬಟ್ ಆ ಕಂಬಗಳು ಯಾವುದೇ ಸಪೋರ್ಟ್ ಇಲ್ದಿರ ಹಂಗೆ ನಿಂತ್ಕೊಂಡಿರುತ್ತೆ. ಈ ಏರಿಯಾದಲ್ಲಿರೋ ಬೆಟ್ಟಗಳು ಪೂರ್ತಿ ಕರಿ ಕಲರ್ ಅಲ್ಲಿ ಇರ್ತವೆ. ಅದನ್ನ ಕಪ್ಪು ಬಂಡೆಗಳು ಇಲ್ಲ ಕರಿ ಕಲ್ಲು ಅಂತ ಹೇಳ್ತಾರೆ. ಕರಿ ಕಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ, ದೇವಸ್ಥಾನದ ಒಳಗಡೆ ನೀವು ಬಿಸಿಲು ಕಾಲದಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಒಳಗಡೆ ಹೋದ್ರೆ ತಣ್ಣಕ್ಕಿರುತ್ತೆ. ಅದೇ ನೀವು ಮಳೆಗಾಲ ಇಲ್ಲಾಂದ್ರೆ ಚಳಿಗಾಲದಲ್ಲಿ ಒಳಗಡೆ ಹೋಗ್ತಿದ್ದೀರಾ ಅಂದ್ರೆ ನಿಮ್ಗೆ ಬೆಚ್ಚಕ್ಕಿರುತ್ತೆ. ಒಂಥರ ಆಪೋಸಿಟ್ ಆಗಿ ಅದು ರಿಯಾಕ್ಟ್ ಆಗಿ ನಿಮ್ಮನ್ನ ವಾರ್ಮ್ ಆಗಿ ಇಟ್ಕೊಳ್ಳುತ್ತೆ. ಈಗ ಈ ದೇವಸ್ಥಾನದ ಏರಿಯಲ್ ವ್ಯೂಗೆ ಹೋಗಿ ಯಾವ ತರ ಈ ದೇವಸ್ಥಾನನ ಕೆತ್ತನೆ ಮಾಡಿದ್ರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದೇ ದೇವಸ್ಥಾನದ ಏರಿಯಲ್ ವ್ಯೂ. ನೀವು ಇಲ್ಲಿಗೆ ಯಾವ ತರ ಬರ್ಬೋದಂದ್ರೆ, ದೇವಸ್ಥಾನದಿಂದ ಸೈಡ್ ಅಲ್ಲಿ ಬಂದ್ರೆ ಒಂದು ದಾರಿ ಹೋಗುತ್ತೆ, ಅಲ್ಲಿ ಹತ್ಕೊಂಡ್ ಮೇಲೆ ಬಂದ್ರೆ ಇಲ್ಲಿಂದ ನೀವು ದೇವಸ್ಥಾನ ಯಾವ ತರ ಕಾಣುತ್ತೆ ಅಂತ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿರುತ್ತೆ. ಇದೊಂಥರ ಅದ್ಭುತವಾದ ವಿಚಾರ ಅಂತ ಹೇಳ್ಬೋದು. ಈ ದೇವಸ್ಥಾನನ 4 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಅದು ಗರ್ಭಗುಡಿ. ಅದಾದ್ಮೇಲೆ ಇರೋದು ಸಭಾ ಮಂಟಪ. ಅದಕ್ ಮುಂಚೆ ಇರೋದು ಬಂದು ನಿಮ್ಗೆ ನಂದಿ ಮಂಟಪ. ಲಾಸ್ಟ್ ಅಲ್ಲಿ ಇದೆಯಲ್ಲ ಮುಂದೆ, ಅದು ಗ್ಯಾಲರಿ ಅಂತ ಹೇಳ್ತಾರೆ. ಯಾವ ತರ ಇದೆ ಅಂತ ನೀವೇ ನೋಡಿ. ಈ ದೇವಸ್ಥಾನದ ತುಂಬಾನೇ ಅದ್ಭುತವಾದ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿರೋ 34 ಕೇವ್ಸ್ ಇದಾವಲ್ಲ, ಅದನ್ನೆಲ್ಲದನ್ನು ಮುಂದೆಯಿಂದ ಹಿಂದಕ್ಕೆ ಕೆತ್ಕೊಂಡು ಹೋಗಿದ್ದಾರೆ. ಬಟ್ ಇದು ಒಂದೇ ಒಂದು ದೇವಸ್ಥಾನದ ಮಾತ್ರನೇ ಮೇಲೆಯಿಂದ ಕೆಳಗಡೆ ತನಕನೂ ಕೆತ್ಕೊಂಡ್ ಬಂದಿದ್ದಾರೆ. ಯಾವುದೇ ತರವಾದ ಟೆಕ್ನಾಲಜಿ ಇಲ್ಲದೆ ಇರುವಂತ 7ನೇ ಶತಮಾನದಲ್ಲಿ ಈ ತರ ಒಂದು ಮೇಲಿಂದ ಕೆಳಗಡೆ ಕೆತ್ತಿರುವಂತ ದೇವಸ್ಥಾನ ಬಂದು ನೋಡಕ್ಕೆ ಇಂಡಿಯಾದಲ್ಲಿ ಮಾತ್ರನೇ ಸಿಗುತ್ತೆ. ಅದೇ ಕೈಲಾಸ್ ಟೆಂಪಲ್. ನೀವು ಬಂದು ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ ಎಷ್ಟು ಅದ್ಭುತ ಅಂತ ಇದು. ಇಷ್ಟೊತ್ತು ನಾವು ತಿಳ್ಕೊಂಡಂತ ಮಾಹಿತಿ ಬಂದು ಕೈಲಾಶ್ ಟೆಂಪಲ್, ಅದು ಕೇವ್ ನಂಬರ್ 16 ಅಲ್ಲಿ ಇದೆ. ಈಗ ಇದನ್ನ ಬಿಟ್ಟು ಇನ್ನ 33 ಕೇವ್ಸ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮತ್ತೆ ಅವು ಯಾವ ತರ ಇದಾವೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಈ ಟೋಟಲ್ ಎಲ್ಲೋರ ಕೇವ್ಸ್ ಇದೆಯಲ್ಲ, ಅದರ ಡಿಸ್ಟೆನ್ಸ್ ಬಂದು 3 ಕಿಲೋಮೀಟರ್ ಇರುತ್ತೆ. ಅದರಲ್ಲಿ 34 ಕೇವ್ಸ್ ಇದಾವೆ. ಅದನ್ನ 3 ಆಗಿ ಡಿವೈಡ್ ಮಾಡಿದ್ದಾರೆ. 1ರಿಂದ 12 ತನಕ ಬುದ್ಧಿಸಮ್ ಕೇವ್ಸ್ ಇರುತ್ತೆ. 13ರಿಂದ 29 ಇದೆಯಲ್ಲ, ಅದ್ರ ತನಕ ಹಿಂದೂಯಿಸಮ್ ಕೇವ್ಸ್ ಇದೆ. ಅದಾದ್ಮೇಲೆ 30ರಿಂದ 34 ಇದಾವಲ್ಲ, ಅದು ಜೈನಿಸಮ್. ಇವೆಲ್ಲಾನು 3 ರಿಲಿಜಿಯನ್ಸ್ ನ ಪಾಯಿಂಟ್ ಮಾಡ್ತವೆ. ಹಂಗಂದ್ರೆ 3 ಧರ್ಮಗಳಕ್ಕೂ ಸಂಬಂಧಪಟ್ಟ ದೇವಸ್ಥಾನಗಳು ಇಲ್ಲಿ ನೀವು ನೋಡ್ಬೋದು ಅಂತ ಅರ್ಥ. ಇವೆಲ್ಲಾನು ಸಹ್ಯಾದ್ರಿ ಬೆಟ್ಟ ಇದೆಯಲ್ಲ, ಅದ್ರನ್ನೇ ಕೊರ್ದು ಮಾಡಿರಂತ ಕೇವ್ಸ್. ಈ ಕೇವ್ಸ್ ನ ಎಲ್ಲಾದ್ರೂ ಕಂಪ್ಲೀಟ್ ಮಾಡಕ್ಕೆ 600 ವರ್ಷಗಳು ತಗೊಂಡಿದ್ದಾರೆ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ ಎಷ್ಟು ಕಷ್ಟ ಇರುತ್ತೆ ಅಂತ. 600 ವರ್ಷಗಳಂದ್ರೆ ಸುಮ್ಮನೆ ಅಲ್ಲ, 6 ಸೆಂಚುರೀಸ್. ಇಲ್ಲಿರೋ ಒಂದೊಂದು ಕೇವ್ನು ಒಂದೊಂದಕ್ಕೆ ಯೂಸ್ ಮಾಡಿದ್ದಾರೆ. ಎಕ್ಸಾಂಪಲ್ಗೆ ಕೇವ್ 1 ಅನ್ನು ಬಂದು ಮೆಡಿಟೇಷನ್ಗೋಸ್ಕರ ಯೂಸ್ ಮಾಡಿದ್ದಾರೆ. ಕೇವ್ 2 ಬಂದು ಕಾನ್ಫರೆನ್ಸ್ ಹಾಲ್ ಆಗಿ ಯೂಸ್ ಮಾಡಿದ್ದಾರೆ, ಮೀಟಿಂಗ್ ಮಾಡೋಕ್ಕೋಸ್ಕರ. ಅದಾದ್ಮೇಲೆ 5ನೇ ಕೇವ್ ಇದೆಯಲ್ಲ, ಅದನ್ನ ಬಂದು ಡೈನಿಂಗ್ ಹಾಲ್ ಆಗಿ ಯೂಸ್ ಮಾಡಿದ್ದಾರೆ. ಈ ತರ ಒಂದೊಂದಕ್ಕೆ ಯೂಸ್ ಮಾಡಿದ್ದಾರೆ. 10ನೇ ಕೇವ್ ನ ಬಂದು ಪ್ರೇಯರ್ ಹಾಲ್ ಆಗಿ ಯೂಸ್ ಮಾಡಿದ್ದಾರೆ. ಎಲ್ಲದಕ್ಕೂ ಒಂದೊಂದು ಅರ್ಥ ಇಟ್ಕೊಂಡು ಪ್ರಾಪರ್ ಆಗಿ ಒಂದು ಪ್ಲಾನ್ ಇಟ್ಕೊಂಡು ಕಟ್ಟಿರುವಂತ ಕೇವ್ಸ್ ಇವೆಲ್ಲಾನು.
ಬಟ್ ಎಲ್ಲಾದ್ರೂ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನಾನು ಎಪಿಸೋಡ್ಸ್ ಆಗಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದರಿಂದ ಆದಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ನೀವ್ಯಾರಾದರೂ ಆಲ್ರೆಡಿ ವಿಸಿಟ್ ಮಾಡಿದ್ರೆ ಅಂದರೆ ಖಂಡಿತ ಕಮೆಂಟ್ಸಲ್ಲಿ ಹೇಳಿ ಯಾವ ಥರ ಇತ್ತು ಅಂತ. ಆಮೇಲೆ ಅಲ್ಲಿಂದ ಈಚೆ ಬಂದು ನಾವು ನೆಕ್ಸ್ಟ್ ಹೋಗಿದ್ದು ದೇವಸ್ಥಾನ ಬಂದು ಗಿರಿನೇಶ್ವರ ದೇವಸ್ಥಾನ. ಇದು 12ನೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ತುಂಬಾನೇ ಪವರ್ಫುಲ್ ಆದ ದೇವಸ್ಥಾನ. ಇದು ಎಲ್ಲೋರ ಕೇವ್ಸ್ ಇಂದ ಒಂದು 1.5 ಕಿಲೋಮೀಟರ್ ಮಾತ್ರನೇ ಆಗುತ್ತೆ. ನೀವು ನಡ್ಕೊಂಡೆ ಆರಾಮಾಗಿ ಇಲ್ಲಿಗೆ ಹೋಗ್ಬೋದು. ನೀವು ಯಾರಾದ್ರೂ ಎಲ್ಲೋರ ಕೇವ್ಸ್ಗೆ ಹೋಗ್ತಿದ್ದೀರ ಅಂದ್ರೆ ಖಂಡಿತ ಈ ಜ್ಯೋತಿರ್ಲಿಂಗ ಟೆಂಪಲ್ನು ಪ್ಲಾನ್ ಮಾಡ್ಕೊಳ್ಳಿ. ಇಷ್ಟೇ ಗೈಸ್ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂತ ಇನ್ಫಾರ್ಮೇಶನ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮರಿದೆ ಶೇರ್ ಮಾಡಿ. ನೀವ್ಯಾರಾದ್ರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದ್ರೆ ಖಂಡಿತ ಫಾಲೋ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗೈಸ್.